ರೈತ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಾವು ನೈಸರ್ಗಿಕ ಕೃಷಿ ಮಾಡುವಾಗ ಕೆಲವರು ಇವಾಗ ನಾವು ಬರೀ ಜೀವಾಮೃತದಿಂದನೇ ಮಾಡ್ತೀವಿ, ಬೇರೆ ಏನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಆಗೋದಿಲ್ಲ ಅಂತಲ್ಲ, ಆಗುತ್ತೆ. ಆದರೆ ನಾವು ಕೆಲವೊಂದು ವಾತಾವರಣಕ್ಕೆ ತಕ್ಕಂತೆ ನಾವು ಇದಾಗಬೇಕಾಗತ್ತೆ. ಅದೇ ಥರ ನಾವು ತಮ್ಮ ತೋಟಕ್ಕೆ, ತೆಂಗಿನ ತೋಟಗಳಿಗೆ ಸುಣ್ಣಗಳನ್ನು ಹಾಕಬೇಕಾಗತ್ತೆ. ಅಡಿಕೆ ತೋಟಕ್ಕೂ ಸುಣ್ಣ ಹಾಕಬೇಕಾಗತ್ತೆ. ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡ ಹಾಗೂ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಈ ಸುಣ್ಣ ಹಾಕಬೇಕು. ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಹಾಕಿಲ್ಲ ಆದರೂ ಹಾಕಿದರೆ ತುಂಬ ಒಳ್ಳೆಯದು. ಆದರೆ ಮಳೆಗಾಲ ಮುಗಿಯೋ ಟೈಮಲ್ಲಿ ಅಥವಾ ಮಳೆಗಾಲ ಸ್ಟಾರ್ಟಿಂಗಲ್ಲಿ ಹಾಕ್ತಾರೆ. ಮಳೆಗಾಲ ಸ್ಟಾರ್ಟಿಂಗಿಂದನೂ ಮಳೆಗಾಲ ಮುಗಿಯೋ ಟೈಮಲ್ಲಿ ಸ್ವಲ್ಪ ಮಳೆ ಬರುವಾಗ ನಾವು ಸುಣ್ಣ ಹಾಕಬೇಕು. ಸುಣ್ಣ ಹಾಕೋದ್ರಿಂದ ನಮಗೇನು ಲಾಭ ಆಗುತ್ತೆ ಅಂದರೆ 2-3 ರೀತಿ ಲಾಭ ಆಗುತ್ತೆ. ಯಾಕೆಂದರೆ ಭೂಮಿಯಲ್ಲಿ ಬರುವಂಥ ಈ ಗೊಣ್ಣೆ ಹುಳಗಳು, ಆ ಹುಳಗಳೆಲ್ಲ ನಿಮಗೆ ಸಂತತಿ ಕಡಿಮೆ ಆಗ್ತವೆ. ಅದ್ರ ಜೊತೆಗೆ ಕ್ಯಾಲ್ಸಿಯಂ, ಅಂದರೆ ನಮಗೆ ಭೂಮಿಯಲ್ಲಿ ಮಳೆ ಬಂದು ಎಲ್ಲ ಕೊಚ್ಚಿ ಹೋಗಿರುತ್ತೆ. ಬೇರಲ್ಲಿ ಯಾವುದೇ ಅಂದರೆ ಬೇರಿಗೆ ನಾವು ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ನಾವು ಒಂಥರ ಚಳಿ ಹಿಡಿದ ಥರ ಆಗಿರುತ್ತೆ, ಒಂಥರ ಮರಗಟ್ಟು ಹೋಗಿರುತ್ತೆ. ಈ ಸುಣ್ಣ ಹಾಕಿದಾಗ ಸ್ವಲ್ಪ ಆ್ಯಕ್ಟಿವ್ ಆಗ್ತವೆ. ಈ ಸುಣ್ಣ ಹಾಕಿದಾಗ ಅವು ಆ್ಯಕ್ಟಿವ್ ಆಗ್ತವೆ. ಅದ್ರ ಜೊತೆ ಕ್ಯಾಲ್ಸಿಯಮ್ಮು ಸಿಕ್ಕತ್ತೆ. ಏನು ಕೊಳೆದು ಇದು ಮಳೆಯಲ್ಲಿ ಕೊಚ್ಕೊಂಡು ಹೋಗಿರುತ್ತೆ ಅದು ಇಲ್ಲಿ ಮತ್ತೆ ಸಿಕ್ಕತ್ತೆ. ಆದರೆ ನಾವು ಕೊಚ್ಚಿ ಹೋಗದೇ ಇರೋ ಥರ ಮಾಡಬೇಕು. ಆದರೆ ನಮ್ಮದು ಹಳೆ ತೋಟ ಆಗಿರೋದ್ರಿಂದ ಆ ರೀತಿ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ನಾವು ಇದನ್ನು ಅದೇ ಹೇಗಿದೆ ಅದೇ ಥರದಲ್ಲಿ ಅದನ್ನು ನೈಸರ್ಗಿಕವಾಗಿ ತೋಟನ ಸಾವಯವ ಪದ್ಧತಿಗೆ ನಾವು ಅದನ್ನು ಇದು ಮಾಡ್ಕೊಂಡಿದ್ದೀವಿ. ಆ ಥರ ನಾವು ಮಾಡುವಾಗ ಇದೆಯಲ್ಲ, ನಾವು ಈ ಸುಣ್ಣನ ಯಾವಾಗೂ ಹಾಗೆ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ, ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕ್ತೀವಿ. ಮಳೆ ಬರ್ತಾ ಇರುವಾಗ ಸ್ವಲ್ಪ ಮಳೆ ಬರ್ತಾ ಇರಬೇಕು, ಜೋರು ಮಳೆ ಅಲ್ಲ, ಸ್ವಲ್ಪ ಮಳೆ ಬಿಸಿಲು ಈ ಥರ ಇರುವಾಗ ಹಾಕಿದಾಗ ಅದು ಭೂಮಿಗೆ ಆಗುತ್ತೆ. ಇದು ಹಾಕಿದ ತಕ್ಷಣ ಕೆಲವರು ಏನು ಮಾಡ್ತಾರೆ, ಹಾಕಿದ ತಕ್ಷಣ ಗೊಬ್ಬರ ಹಾಕಿಬಿಡ್ತಾರೆ. ಆ ರೀತಿ ಹಾಕಬಾರ್ದು ಯಾವತ್ತು. ಇದು ಹಾಕಿ ಮಿನಿಮಮ್ ಒಂದು 15-20 ದಿನ ಬಿಟ್ಟು ಗೊಬ್ಬರ ಹಾಕಬೇಕು. ಆವಾಗ ಗೊಬ್ಬರ ನಮ್ಮ ಬೇರಿಗೆ ಅದನ್ನು ತೆಗೆದುಕೊಳ್ಳುವಂಥ ಶಕ್ತಿ ಬರುತ್ತೆ. ಮತ್ತು ನಮ್ಮ ಭೂಮಿಯ ಕ್ಯಾಲ್ಸಿಯಮ್ಮು ಬ್ಯಾಲೆನ್ಸಿಂಗ್ ಆಗುತ್ತೆ. ಆವಾಗ ಏನಾಗಿರುತ್ತೆ, ನಾವು ಹಾಕಿರೋ ಬೇರು ಅದರದ ಗೊಬ್ಬರದ ಸಾರನ ಬೇರು ತಗೊಳ್ಳುತ್ತೆ. ಅದರಿಂದ ಏನಾಗುತ್ತೆ, ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ನಾನು ಸುಣ್ಣ ಯೂಸ್ ಮಾಡಿದಾಗೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಿಮಗೆ ನುಸಿ ರೋಗ ಬರುವಂಥದ್ದು ಮತ್ತು ಕಾಯಿಯಲ್ಲಿ ಚುಕ್ಕೆ ಥರ ಬಂದು ಇನ್ನೊಂದು ರೀತಿ ಉದುರುವುದು, ಇವೆಲ್ಲ ಕಡಿಮೆ ಆಗ್ತವೆ. ಇದನ್ನು ನೀವು ಪ್ರಯೋಗ ಮಾಡ್ಬೋದು. ಇದಕ್ಕೇನು ನಿಮಗೆ ಜಾಸ್ತಿ ಖರ್ಚಾಗೋದಿಲ್ಲ. ಕೃಷಿ ಇಲಾಖೆಯಲ್ಲಿ ಸುಣ್ಣ ಸಿಕ್ಕತ್ತೆ, ಅದನ್ನು ಯೂಸ್ ಮಾಡ್ತಾ ಬಂದರೆ ಸಾಕಾಗುತ್ತೆ. ಆದರೆ ಮಳೆ ಜಾಸ್ತಿ ಬೀಳೋ ಪ್ರದೇಶದಲ್ಲಂತೂ ಸುಣ್ಣ ಯೂಸ್ ಮಾಡಲೇಬೇಕು ಅನ್ನೋದು ನಾನು ಇವತ್ತು ಒಂದು 8-10 ವರ್ಷದಿಂದ ಯೂಸ್ ಮಾಡ್ತಾ ಇರೋದು. ನಾನು ಸುಣ್ಣ ಹಾಕದೇ ಇರುವಂಥ ವರ್ಷಗಳು ಪ್ರಯೋಗ ಮಾಡಿ ನೋಡಿದ್ದೀನಿ. ಆವಾಗ ನಮಗೆ ತೆಂಗಿನ ಸಸಿಯಲ್ಲಿ ರೋಗಗಳು, ಮಿಳ್ಳೆ ಅಂದರೆ ಚಿಕ್ಕ ಕಾಯಿಗಳು ಉದುರೋದು ಜಾಸ್ತಿ ಆಗಿದೆ ಮತ್ತು ರೋಗ ಬಂದಿದ್ದು ಜಾಸ್ತಿ ಆಗಿದೆ. ಅದೇ ಸುಣ್ಣ ಹಾಕಿದ ಸಮಯ ನಾನು ಅಬ್ಸರ್ವ್ ಮಾಡಿದ್ದೀನಿ. ಆವಾಗ ನನಗೆ ಇಳುವರಿನೂ ಜಾಸ್ತಿ ಆಗಿದೆ ಮತ್ತು ಕಾಯಿ ತುಂಬ ಕ್ಲೀನಾಗಿ ಬರುತ್ತೆ. ಈ ನುಸಿ ರೋಗ ಮತ್ತು ತೋಟದಲ್ಲಿ ಗೊಣ್ಣೆ ಹುಳ ಪ್ರಮಾಣ ಅಂತೂ ತುಂಬ ಕಡಿಮೆ ಆಗುತ್ತೆ. ಗೊಣ್ಣೆ ಹುಳು ಅತಿ ಹೆಚ್ಚಿದ್ದಾಗ ನಾನು ಮೊದಲು ಎಲ್ಲಿ ಕೈ ಹಾಕಲಿ ಕಾಲು ಹಾಕಲಿ ಮರದ್ದು ತುಂಬ ಎಲ್ಲ ಗೊಣ್ಣೆ ಹುಳು ಇತ್ತು ಬೇರಲ್ಲಿ ಎಲ್ಲ. ಆ ರೀತಿ ನಮ್ಮ ತೋಟದಲ್ಲಿದ್ದಾಗ ನಾನು ಸುಣ್ಣ ಯೂಸ್ ಮಾಡಿದೆ. ಆ ಸುಣ್ಣ ಯೂಸ್ ಮಾಡಿದ ನಂತರ ಏನು ಇದಾಗ್ತಾಯಿತ್ತು, ಗೊಣ್ಣೆ ಹುಳ ಜಾಸ್ತಿ ಇತ್ತು. ಆ ಗೊಣ್ಣೆ ಹುಳ ಸಂತತಿ ಕಮ್ಮಿ ಆಯಿತು. ಅದರ ನಂತರ ನಮಗೆ ಆದರೆ ಎಲ್ಲಿ ಕೈ ಹಾಕಿದ್ರು, ತರಕಾರಿಯಲ್ಲಾಗಲಿ ಯಾವ ಗಿಡದಲ್ಲಾದರೂ ಗೊಣ್ಣೆ ಹುಳ ಇತ್ತು. ಆ ಗೊಣ್ಣೆ ಹುಳ ಕಾಟ ಕಡಿಮೆ ಆಯಿತು. ಅದು ಕಮ್ಮಿ ಆಗಲಿಕ್ಕೂ ಸುಣ್ಣ ಹಾಕಬೇಕು. ಈ ಸುಣ್ಣ ಹಾಕೋದಾದರೆ ಎಷ್ಟು ಹಾಕಬೇಕು ಅಂತ, ತೆಂಗಿನ ಮರಕ್ಕಾದರೆ 2 kg ಹಾಕಬೇಕಾಗುತ್ತೆ. 2 kg ಆಗೋಷ್ಟು ಹಾಕಬೇಕಾಗುತ್ತೆ ಒಂದು ಗಿಡಕ್ಕೆ. ಅದು ಗಿಡ ಬಿಟ್ಟು ಒಂದು 2-3 ಅಡಿ ಬಿಟ್ಟು ಹಾಕಬೇಕಾಗತ್ತೆ. 3 ಅಡಿ 4 ಅಡಿ ಬಿಟ್ಟು ಹಾಕಿದ್ರೆ ತುಂಬ ಒಳ್ಳೆಯದು. ಅಡಿಕೆ ಗಿಡಕ್ಕಾದರೂ ಅಷ್ಟೇ 1-2 ಅಡಿ. ಅಡಿಕೆ ಗಿಡಕ್ಕೆ 1 kg ಸಾಕಾಗುತ್ತೆ. ಮತ್ತು ಜಾಸ್ತಿ ಪ್ರಮಾಣ ಹಾಕಿದ್ರೂ ಏನಾಗೋದಿಲ್ಲ, ಆದರೆ ಅಷ್ಟೇ ಹಾಕಿದ್ರೆ ಸಾಕು. ಯಾಕೆಂದರೆ ಅದಕ್ಕೆ ನಾವು ದುಡ್ಡು ಕೊಡ್ತಾ ಇರ್ತೀವಿ. 120 ರೂಪಾಯಿ ಲೆಕ್ಕ ಅದಕ್ಕೆ ಚೀಲಕ್ಕೆ ಬೀಳುತ್ತೆ, ಒಂದು ಚೀಲಕ್ಕೆ 50 kg ಚೀಲಕ್ಕೆ. ಅದರಿಂದ ಅದನ್ನು ಎಷ್ಟು ಪ್ರಮಾಣ ಬೇಕು ಅದನ್ನು ಮಾತ್ರ ವರ್ಷಕ್ಕೆ ಒಂದು ಸಮಯ ಅಂತೂ ಹಾಕಿದ್ರೆ ತುಂಬ ಒಳ್ಳೆಯದು. ಅದು ಹಾಕೋದ್ರಿಂದ ನಮಗೆ ತುಂಬ ಬದಲಾವಣೆ. ನೀವು ಹಾಕಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಾವು ನಮ್ಮ ಅನುಭವನ ಹೇಳ್ಬೋದು. ಆ ಅನುಭವ ನೀವು ಯೂಸ್ ಮಾಡಿಕೊಂಡ್ರೆ, ಕೆಲವರು ಹೇಳ್ತಾರೆ ನಾವು ಅದನ್ನು ಯೂಸ್ ಮಾಡಿದ್ರೆ ಇದನ್ನು ಯೂಸ್ ಮಾಡಬಾರ್ದು, ಹಾಗೆ ಹೀಗೆ ಎಲ್ಲವೂ ಇದೆ ಭೂಮಿಯಲ್ಲಿ. ಆದರೆ ಇವತ್ತಿನ ವಾತಾವರಣದ ಕೃಷಿಯಲ್ಲಿ ಕೆಲವೊಂದು ಕಡಿಮೆ ಆಗಿರುತ್ತೆ, ಮಳೆಯಲ್ಲಿ ಕೊಚ್ಚಿ ಹೋಗುತ್ತೆ. ಆ ಸಮಯದಲ್ಲಿ ನಮಗೆ ಸುಣ್ಣ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಸುಣ್ಣ ಯೂಸ್ ಮಾಡಿ, ನಾನು ಮೊದಲೇ ಹೇಳಿದಾಗೆ ಸುಣ್ಣ ಯೂಸ್ ಮಾಡಿ 20 ದಿನದ ನಂತರ ನಾವು ಯಾವುದು ಗೊಬ್ಬರ ಕೊಡೋದಾದರೂ 20 ದಿನದ ನಂತರ ಕೊಡಬೇಕು. ನಾವು ಕೆಮಿಕಲ್ ಗೊಬ್ಬರ ರೆಫರ್ ಮಾಡೋದೇ ಇಲ್ಲ, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನಾವು ಏನೇ ಮಾಡೋದಿದ್ರು ಸಾವಯವ ಪದ್ಧತಿಯಲ್ಲೇ ಮಾಡೋದು. ಆ ರೀತಿ ಪದ್ಧತಿಯಲ್ಲೇ ಮಾಡಿದ್ರೆ ನಿಮ್ಮ ಇಳುವರಿ ಚೆನ್ನಾಗಿ ಬರುತ್ತೆ.
ಗಿಡದ ಆಯುಷ್ಯ ಜಾಸ್ತಿ ಆಗುತ್ತೆ, ನಿಮ್ಗೆ ಆರೋಗ್ಯ, ನಿಮ್ಮ ಆರೋಗ್ಯನೂ ಚೆನ್ನಾಗಾಗುತ್ತೆ. ಅದು ನಮ್ಮ ಸಜೆಷನ್. ಯಾಕೆಂದರೆ ನಾವು ಹೇಳಿದಾಗ ಅಯ್ಯೋ ಅದರಲ್ಲಿ ಇಳುವರಿ ಬರುತ್ತೆ, ಇದು ಹಾಕಬೇಕು ಅದು ಹಾಕಬೇಕು, ಆ ಥರ ನೀವು ಏನು ಬೇಕಾದರೂ ಹಾಕಿ, ಬಟ್ ಹಾಕಬಾರ್ದು ಅನ್ನೋದು ನಮ್ಮ ಅನಿಸಿಕೆ. ಹಾಕ್ದೇ ಇಳುವರಿ ಬರುತ್ತೆ. ಸಾವಯವ ವಿಧಾನದಲ್ಲಿ ಸುಣ್ಣನ ಬಳಸ್ಕೊಳ್ಬೋದು. ಕೆಲವರು ಬೇರೆ ಬೇರೆದನ್ನೆಲ್ಲ ಬಳಸ್ಕೊತಾರೆ, ಅದು ಸುಣ್ಣ ಒಂದು ಬಳಸ್ಕೊಳ್ಬೋದು. ಯಾಕೆಂದರೆ ಸುಣ್ಣ ಭೂಮಿಯಿಂದ ಬಂದು ನೈಸರ್ಗಿಕ ಇದು, ಅದು ಕಲ್ಲಿನಿಂದನೇ ಮಾಡೋದರಿಂದ ಅದು ನಮಗೆ ಏನು ಭೂಮಿಗಾಗಲಿ ಇದಕ್ಕಾಗಲಿ ಏನೂ ಇರುವುದಿಲ್ಲ, ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಜೀವಾಮೃತದಲ್ಲೂ ಸುಣ್ಣದ ಅಂಶ ಇರುತ್ತೆ, ಇದು ಇರುತ್ತೆ, ಹೌದು ಖಂಡಿತ ಇರುತ್ತೆ. ಅದರಲ್ಲಿ ರಿಸಲ್ಟು ನಾನು ನೋಡಿದ್ದೀನಿ. ನಾನು ಜೀವಾಮೃತ ಯೂಸ್ ಮಾಡ್ತಾ ಬರ್ತೀನಿ, ಅದರಲ್ಲಿ ಸ್ವಲ್ಪ ನಿಧಾನವಾಗಿ ರಿಸಲ್ಟ್ ಕೊಡುತ್ತೆ. ನಾನು 1-2 ವರ್ಷ ಕಂಟಿನ್ಯೂ ಜೀವಾಮೃತ ಕೊಟ್ಟಾಗನೂ ನನಗೆ ಏನು ರೋಗ ಬರ್ತಾ ಇತ್ತಲ್ಲ ಅದು ಕಂಟ್ರೋಲ್ ಆಗಲಿಲ್ಲ. ಸುಣ್ಣ ಹಾಕಿದಾಗ ಅದು ಕಮ್ಮಿ ಆಯಿತು. ಜೀವಾಮೃತ ನಾನು ರೆಗ್ಯುಲರಾಗಿ ಜೀವಾಮೃತ, ಕೃಪಾಮೃತ ಎಲ್ಲದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದು ಹಾಕಿ 20 ದಿನದ ನಂತರ ನಾನು ಜೀವಾಮೃತ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಆಮೇಲೆ ಗೊಬ್ಬರ ಹಾಕ್ತೀನಿ. ಸಾವಯವ ಗೊಬ್ಬರನೂ ಹಾಕಬೇಕು, ಬರೀ ಜೀವಾಮೃತ ಹಾಕಿದ್ರೆ ಸಾಕಾಗೋದಿಲ್ಲ, ಸಾವಯವ ಗೊಬ್ಬರನೂ ನಾವು ಹಾಕಬೇಕಾಗತ್ತೆ. ಸಾವಯವ ಗೊಬ್ಬರನೂ 1-2 ಬುಟ್ಟಿ ಆಗೋಷ್ಟು ನಾವು ಒಂದು ಗಿಡದ ಮರಕ್ಕೆ ಹಾಕಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಗೆ ಅದು ಇಲ್ಲ ನಾವು ಲಿಕ್ವಿಡಲ್ಲೇ ಕೊಡ್ತೀವಿ ಅಂದರೆ ತುಂಬ ಒಳ್ಳೆಯದು. ಲಿಕ್ವಿಡಲ್ಲಿ ಕೊಡ್ತೀವಿ ಅಂದರೆ ನೀವು ಏನು ಮಾಡಬೇಕು ಅನ್ನೋದು ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಯಾವ ರೀತಿ ಗೊಬ್ಬರನ ಕೊಡಬೇಕು ಲಿಕ್ವಿಡಲ್ಲಿ, ನಿಮ್ಗೆ ಈಸಿಯಾಗಿ ಲಿಕ್ವಿಡ್ ಮುಖಾಂತರನೇ ಗೊಬ್ಬರನ ಯಾವ ರೀತಿ ಕೊಡಬೇಕು ಅನ್ನೋದು ನಿಮಗೆ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇಷ್ಟು ಹೇಳ್ತಾ ಸ್ನೇಹಿತರೆ ನಮಸ್ಕಾರ, ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.